ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಒಬ್ಬರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೋಗ್ತಾ ಇದ್ದೀವಿ. ಏನದು ಸರ್ಪ್ರೈಸ್ ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಏನಪ್ಪ ಅದು ಸರ್ಪ್ರೈಸು ಅಂತ ಕೇಳಿದರೆ, ನಮ್ಮಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಕವಿತಾ ಅಂತ. ಅವ್ರದ್ದು ಇವತ್ತು ಬರ್ತ್ಡೇ. ಅದಕ್ಕೋಸ್ಕರ ನೈಟ್ 12 ಗಂಟೆಯಲ್ಲಿ ಅವ್ರಿಗೋಸ್ಕರ ಕೇಕ್ ತೊಗೊಂಡು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಮನೆಗೆ ವಿಸಿಟ್ ಮಾಡಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಬರ್ತಿರೋದು ಅವ್ರ ಹಸ್ಬೆಂಡಿಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ. ಫೈನಲಿ ಮನೆ ಹತ್ರ ಬಂದ್ವಿ. ನೋಡೋಣ ಮನೆಗೆ ಹೋಗಿ ಅವರೆಷ್ಟು ಸರ್ಪ್ರೈಸ್ ಆಗ್ತಾರೆ, ಎಷ್ಟು ಶಾಕ್ ಆಗ್ತಾರೆ ಅನ್ನೋದನ್ನು ನೋಡೋಣ. ಮನೆ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ನಾನು ವಿಡಿಯೋ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಕೇಕ್ ಎತ್ಕೊಂಡ್ಬರ್ತಾ ಇದ್ದೆ, ಆ ಒಂದು ಇದರಲ್ಲಿ ವಿಡಿಯೋ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಅವರಂತೂ ತುಂಬ ಖುಷಿಪಟ್ಟರು, ತುಂಬ ಸರ್ಪ್ರೈಸ್ ಆದರು. ಲಿಟ್ರಲಿ ಹೇಳ್ಬೇಕಂದ್ರೆ ಪಾಪ ಅವ್ರು ನಿದ್ದೆ ಮಾಡ್ತಾಯಿದ್ರು. ನಿದ್ದೆಯಿಂದ ಎದ್ದು ಅವ್ರಿಗೆ ನಂಬೋಕ್ಕಾಗಲಿಲ್ಲ ಇದು ನಿಜನ ಸುಳ್ಳ ಅಂತ. ಅವ್ರ ಫೇಸಲ್ಲಿರ್ತಕ್ಕಂಥ ನಗು ನೋಡಿದ್ರೇ ಗೊತ್ತಾಗುತ್ತೆ ಅವರೆಷ್ಟು ಸರ್ಪ್ರೈಸ್ ಆಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದು. ಆದರೆ ಆ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಬೇಜಾರಿದೆ. ಇವ್ರ ಹಸ್ಬೆಂಡ್ ಇವರಿಂದನೇ ಇಷ್ಟೆಲ್ಲ ಸಾಧ್ಯ ಆಗಿದ್ದು. ನಾವು ಬರ್ತೀವಿ ಅಂತ ಗೊತ್ತಿದ್ದೂ ಅವ್ರಿಗೆ ಒಂದು ಮಾತು ಹೇಳಿರಲಿಲ್ಲ ನಾವು ಬರ್ತೀವಿ ಅನ್ನೋದನ್ನು. ಸೆಲೆಬ್ರೇಷನ್ ಎಲ್ಲ ನಾವು ಅಂದ್ಕೊಂಡಂಗೆ ಸಕ್ಸಸ್ ಆಗಿ ನಡೀತು. ಈಗಾಗಲೇ 1 ಗಂಟೆ ಆಗಿದ್ದರಿಂದ ನಾವೆಲ್ಲ ಹೊರಡಕ್ಕೆ ರೆಡಿ ಆದವು. ಸರಿ ಬಾಯ್. ಸರಿ ಬಾಯ್. ಏನ್ ಖುಷಿ ಆಯ್ತಾ ನಿನ್ ಫ್ರೆಂಡ್ ಬರ್ಡೇ ಮಾಡಿ? ತುಂಬಾ ಖುಷಿ ಆಗೋಯ್ತು. ಮಧ್ಯರಾತ್ರಿಲಿ ಬಂದು ಹೇಳ್ದೆ ಕೇಳ್ದೇನೆ ಹೋಗಿ ಅದು ಖುಷಿ. ಈಗ ಅವರೆಷ್ಟು ಖುಷಿ ಪಟ್ರು ಅಂತ ಗೊತ್ತಾ ನಿಮಗೆ? ತುಂಬಾ ಖುಷಿ ಆಯ್ತು, ನನಗೂ ಖುಷಿ ಆಯ್ತು, ಅವ್ರಿಗೂ ಖುಷಿ ಆಯ್ತು. ಅದೇ ಫ್ರೆಂಡ್ಶಿಪ್, ಹೇಳ್ದೆ ಅದು ಸರ್ಪ್ರೈಸ್. ನಮ್ಮ ಫ್ರೆಂಡ್ಶಿಪ್ ನಾವು ಐತಿ ಬೇಡ ಅಂತ ಮತ್ತೆ ನಾನೆಲ್ಲ ಫ್ಯಾಮಿಲಿ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ದೀನಪ್ಪ, ನೀನು ಒಬ್ಬಳೇ ಹೋಗ್ತಿದ್ದೀನ. ನೋಡಿದ್ರಲ್ಲ, ಇದೆಲ್ಲ ನಮ್ಮ ಅಮ್ಮಂದೇ ಪ್ಲ್ಯಾನು. ನೈಟೇ ಹೋಗಿ ಕೇಕ್ ಕಟ್ ಮಾಡಿಸ್ಬೇಕು ಅನ್ನೋದು. ಇದರಿಂದ ನಮ್ಮ ಅಮ್ಮಗೂ ಒಂಥರ ಖುಷಿ, ಅವರೂ ತುಂಬ ಖುಷಿಪಟ್ಟರು. ಆದ್ದರಿಂದ ಇದನ್ನು ಅವರು ಸ್ಪೆಷಲ್ ಮೂಮೆಂಟಾಗಿ ನೆನಪಲ್ಲಿ ಇಟ್ಕೋತಾರೆ ಅನ್ನೋದು ನಮಗೂ ತುಂಬ ಖುಷಿ ಇದೆ. ಇವಾಗ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಇವ್ರನ್ನ ಡ್ರಾಪ್ ಮಾಡಿ ನಾವು ಕಾರ್ ಪಾರ್ಕ್ ಮಾಡೋಕ್ಕೆ ಅಂತ ಹೋದ್ವಿ. ಕಾರ್ನ ಪಾರ್ಕ್ ಮಾಡಿ ಮನೆ ಹತ್ರ ಬಂದರೆ ನಮ್ಮಮ್ಮ ಲಕ್ಕಿನ ಆಚೆ ಕರ್ಕೊಂಡ್ಬಂದಿದ್ರು. ಹಾಗೆ ಆಟ ಆಡಿಸ್ತಾ ವಾಕ್ ಮಾಡಬೇಕಾದ್ರೆ ಅವನ ಬುದ್ಧಿ ಏನು ಅಂತ ತೋರಿಸ್ತೀನಿ ರೀ ನಿಮಗೆ. ನೋಡಿ, ಇವತ್ತಂತ ಅಲ್ಲ, ಯಾವತ್ತೂ ಇಷ್ಟೇ. ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಮಧ್ಯ ರೋಡ್ಗೆ ಇಡ್ತಾನೆ. ಆ ಕಡೆ ಈ ಕಡೆ ಒಂಚೂರು ಸೈಡ್ ಆಗಲ್ಲ, ಕರೆಕ್ಟಾಗಿ ಮಧ್ಯಕ್ಕೆ ಬಂದ್ಬಿಟ್ಟು ಮಾಡ್ತಾನೆ. ಇದೊಂದೇ ಬುದ್ಧಿ ಈ ಥರ ಕಲ್ತಿರೋದು ಇವನು. ಅಷ್ಟೇ, ಅವನದೇನೈತೆ ಕೆಲಸ ಮುಗಿಸ್ಕೊಂಡ್ಮೇಲೆ 1 ಸೆಕೆಂಡ್ ಕೆಳಗಡೆ ಇರಲ್ಲ.
ಮೇಲ್ಗಡೆ ಓಡೋಗ್ಬಿಡ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.